ಕಾವೇರಿಗಾಗಿ ಕರ್ನಾಟಕ ಬಂದ್ ಯಾರ ಬೆಂಬಲ ಏನಿರುತ್ತೆ ಏನಿರಲ್ಲ. ಶಾಲಾ ಕಾಲೇಜುಗಳಿಗೆ ರಜೆನಾ? ಸ್ತಬ್ಧ ಆಗುತ್ತಾ ರಾಜ್ಯ? ನಾಳೆ ಕರ್ನಾಟಕ ಬಂದ್ ಆಗುತ್ತಾ? ಸ್ಟೋರಿ ಇದು. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್. ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಮರಣ ಶಾಸನ ಆಗುತ್ತಾ? ನಿತ್ಯ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಹೇಳಿ ಪ್ರಾಧಿಕಾರ ಸೂಚನೆಯನ್ನ ಕೊಟ್ಟಿದೆ. ಪ್ರಾಧಿಕಾರದ ಈ ನಿರ್ಧಾರಕ್ಕೆ, ಸೂಚನೆಗೆ, ಆದೇಶಕ್ಕೆ ಸಂಘಟನೆಗಳು ಸಿಡಿದೆದ್ದಿವೆ. ಈ ಹಿಂದಿನ ಚಿತ್ರಣ ಬೇರೆ ಇತ್ತು. ಕೊಟ್ಟಾಗ ಅಂದ್ರೆ CWRC ಸೂಚನೆ ಕೊಟ್ಟು CWMAನೂ ಅದೇ ಆದೇಶವನ್ನ ಎತ್ತಿ ಹಿಡಿತು. ಹಾಗಾಗಿ ಸಂಘಟನೆಗಳು ಕಿಡಿಕಾರ್ತಾ ಇದ್ವು. ಆವಾಗ ವರುಣದೇವ ಕೊಂಚ ಮಟ್ಟಿಗೆ ಕೃಪೆ ತೋರಿದ್ರಿಂದ ನೀರನ್ನ ತಮಿಳುನಾಡಿಗೆ ಹರಿಸೋದಕ್ಕೆ ಸಾಧ್ಯ ಆಯಿತು. ಈಗ ಮತ್ತೆ ನಿತ್ಯ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಹೇಳಿರೋದ್ರಿಂದ ಹಲವಾರು ಸಂಘಟನೆಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತವೆ. ಇನ್ನು ಸರ್ಕಾರದ ಮಟ್ಟದಲ್ಲೂ ಕೂಡ ಸಭೆ ಆಗಿದೆ. ಕಾನೂನು ಹೋರಾಟಕ್ಕೆ ಸರ್ಕಾರ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹಾಕುವಂತ ನಿಟ್ಟಿನಲ್ಲೂ ಇವಾಗ ಆಲ್ರೆಡಿ ಮೀಟಿಂಗ್ ನಡೀತಾ ಇದೆ. ನಾಳೆ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಈ ಹಿಂದೆನೇ ಕರೆಯನ್ನ ಕೊಟ್ಟಿದ್ರು. ಅಖಂಡ ಕರ್ನಾಟಕ ಬಂದ್ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಭಾಗಗಳಿಗೆ ಹೋಗಿ ವಿವಿಧ ಸಂಘಟನೆಗಳಿಂದ ಬೆಂಬಲವನ್ನ ಕೋರ್ಕೊಂಡು ಬಂದಿದ್ರು. ಹಾಗಾಗಿ ವಾಟಾಳ್ ನಾಗರಾಜ್ ಅವರ ಈ ಬಂದ್ ಕರೆಗೆ ಯಾರೆಲ್ಲ ಕೈ ಜೋಡಿಸ್ತಾರೆ ಅನ್ನುವಂಥ ಕುತೂಹಲ ಇದೆ. ಬಹುತೇಕ ಮಧ್ಯಾಹ್ನ 3 ಗಂಟೆ ನಂತರ ಅದು ಡಿಸೈಡ್ ಆಗುತ್ತೆ ಅಂತೇಳಿ ಮಾಹಿತಿ ಇದೆ. ಬಂದಿಗೆ ಯಾರು ಬೆಂಬಲ ಕೊಡ್ತಾರೆ, ಕೇವಲ ನೈತಿಕ ಬೆಂಬಲವನ್ನ ಯಾರು ಸೂಚಿಸ್ತಾರೆ, ಇನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರುತ್ತಾ ಇರಲ್ವಾ, ಶಾಲೆಗಳಿಗೆ ರಜೆ ಕೊಡ್ತಾರಾ ಇಲ್ವಾ, ಹೀಗೆ 10 ಗೊಂದಲಗಳು ಇನ್ನೂ ಕೂಡ ಮುಂದುವರೆದಿದೆ. ಕೆಲ ಹೊತ್ತಲ್ಲೇ ಬಂದ್ಗೆ ಸಂಬಂಧಪಟ್ಟಂಗೆ ಸಂಘಟನೆಗಳು ಸಭೆಯನ್ನ ನಡೆಸ್ತವೆ. ಇನ್ನು ರಾಜ್ಯ ಸರ್ಕಾರ ಕೂಡ ಕಾನೂನು ಹೋರಾಟಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಪ್ರಾಧಿಕಾರದ ಆದೇಶ ಸುಪ್ರೀಂನಲ್ಲಿ ಪ್ರಶ್ನೆ ಮಾಡೋದಕ್ಕೆ ತೀರ್ಮಾನವನ್ನ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ಇನ್ನು ಬಂದ್ ವಿಷಯವಾಗಿ ಕರವೇ ಪ್ರವೀಣ್ ಶೆಟ್ಟಿ ಮಾತಾಡಿದ್ದಾರೆ, ನೋಡೋಣ. ಪರಿಸ್ಥಿತಿಯಲ್ಲಿ ವಾಟಾಳ್ ಅವರ ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡುವುದರ ಮುಖಾಂತರ ಕಾವೇರಿ ನೀರಿನ ಹೋರಾಟಕ್ಕಾಗಿ, ಮೇಕೆದಾಟು ಯೋಜನೆಗಾಗಿ, ಕಳಸಾ ಬಂಡೂರಿ ಯೋಜನೆಗಾಗಿ, ಮಹದಾಯಿ ಯೋಜನೆಗಾಗಿ, ಬೆಂಗಳೂರು ನಗರದಲ್ಲಿ ವಲಸಿಗರಿಂದ ಆಗ್ತಾ ಇರುವಂಥ ಅನ್ಯಾಯದ ವಿರುದ್ಧ ನಿರಂತರವಾಗಿ ಸಂಘಟನೆ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದೀವಿ. ಮತ್ತು ಕಾವೇರಿ ವಿಷಯದಲ್ಲಿ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ಬಿಡಬಾರ್ದು ಅನ್ನುವಂಥ ಒತ್ತಾಯವನ್ನು ನಾವು ಹಾಕ್ತೀವಿ. ನೋಡಿ, ವಾಟಾಳ್ ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಯಾವತ್ತೂ ನಾವು ಹೋರಾಟಕ್ಕೆ ಅವರಿಗೆ ಬೆಂಬಲ ಇಲ್ಲ ಅಂತಿಲ್ಲ. ಆದರೆ ನಾಳಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ನಾವು ಯಾರೂ ಬೆಂಬಲ ಕೊಡೋಕ್ಕೆ ಆಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಕಷ್ಟ ಇದೆ. ನಾವೆಲ್ಲ ಯೋಚನೆಯನ್ನು ಮಾಡಬೇಕಾಗಿದೆ. ಮುಂದೆ ತೀರ್ಮಾನಗಳನ್ನು ತಗೋಬೇಕಾಗುತ್ತೆ. ಒಂದು ಹೋರಾಟ, ಒಂದು ಬಂದ್ ಕರಿಬೇಕಾದ್ರೆ ಎಲ್ಲ ಸಂಘಟನೆಯವ್ರನ್ನು ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ. ಇನ್ನು ಕಾವೇರಿ ನೀರಿಗಾಗಿ ನಾಳೆ ಹೋಟೆಲ್ಗಳು ಬಂದ್ ಇರೋದಿಲ್ಲ. ಮೈಸೂರಲ್ಲಿ ನಾಳೆ ಹೋಟೆಲ್ಗಳು ಬಂದ್ ಆಗಲ್ಲ ಅಂತೇಳಿ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣ್ ಗೌಡ್ರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾವೇರಿ ವಿಚಾರಕ್ಕೆ ಬಂದ್ ಮಾಡೋದೇ ಪರಿಹಾರ ಅಲ್ಲ ಅಂತ ಅವರು ಹೇಳಿದ್ದಾರೆ. ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣ್ ಗೌಡ್ ಇದ್ದಾರೆ. ಸರ್, ನಾಳಿನ ಬಂದ್ಗೆ ಹೋಟೆಲ್ ಮಾಲೀಕರ ಸಂಘದಿಂದ ಪ್ರತಿಕ್ರಿಯೆ ಅಂತ ತಾವು ಬೆಂಬಲ ಕೊಡ್ತೀರಾ ಹೇಗೆ? ನಾಳಿನ ಬಂದ್ಗೆ ಹೋಟೆಲ್ ಮಾಲೀಕರ ಸಂಘ ಬೆಂಬಲ ನೀಡ್ತಾ ಇಲ್ಲ. ಕಾರಣ ಅಷ್ಟೇ, ಬಂದ್ನಿಂದ ಪರಿಹಾರ ಆಗಲ್ಲ, ಪರಿಹಾರ ಇತ್ಯರ್ಥ ಆಗೋದಿಲ್ಲ. ನಾವು ಹೋರಾಟದಲ್ಲಿ ಭಾಗವಹಿಸ್ತೀವಿ. ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಅದು ಬಂದ್ ಮಾಡಿಕೊಂಡು ನಷ್ಟ ಮಾಡಿಕೊಂಡು ಊರೆಲ್ಲ ತಿರುಗಿಕೊಂಡು ಬಂದ್ ಮಾಡಿಸ್ಕೊಂಡು ಅದನ್ನು ನಮಗೆ ನಾವೇ ನಷ್ಟ ಮಾಡ್ಕೊಳ್ಳೋದು. ಪ್ರವಾಸಿಗರಿಗಾಗಲಿ, ಪ್ರಯಾಣಿಕರಿಗಾಗಲಿ, ಸಾರ್ವಜನಿಕರಿಗಾಗಲಿ ತೊಂದರೆ ಕೊಡುವಂಥ ಬಂದು ನಮಗೆ ಬೇಕಾಗಿಲ್ಲ. ಅವರು ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಕರೆದಿದ್ದಾರೆ. ವಾಟಾಳ್ ನಾಗರಾಜ್ ಸೇರಿದಂತೆ ಎಲ್ಲ ವಿವಿಧ ಕನ್ನಡ ಪರ, ಕೆಲವು ಅದರಲ್ಲೂ ಅಪಸ್ವರ ಇದೆ, ಅವರು ಕೆಲವರೆಲ್ಲ ನಾವು ಮಾಡಲ್ಲ ಅಂತ ಹೇಳಿದರೆ ಅಂತ ಇದರಲ್ಲಿ ನಾವಂತೂ ಮುಂಚೆಯಿಂದ ಇದು ಅಗತ್ಯ ಸೇವೆಗಳ ಅಡಿಯಲ್ಲಿ ಆಹಾರ ಉದ್ಯಮ ಬರೋದ್ರಿಂದ, ಹೋಟ್ಲ್ ಉದ್ಯಮ ಬರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಅಗತ್ಯ ಸೇವೆಗಳು ನಾವು ಸರ್ವಿಸ್ ಮೋಟಿವ್ ನಾವು ಇರೋದು. ನಾವು ಮೆಡಿಕಲ್ ಸ್ಟೋರು, ಹಾಸ್ಪಿಟ್ಲ್ ಯಾವ ಥರ ಸರ್ವಿಸ್ ಕೊಡ್ತಾರೆ ಅದೇ ರೀತಿ ನಮ್ಮದು ಕೂಡ ಸರ್ವಿಸ್ ಸೆಕ್ಟರ್ಗಳಲ್ಲಿ ಇರೋದ್ರಿಂದ ನಮಗೆ ಬಂದ್ ಮಾಡಿ ನಾವು ವ್ಯಾಪಾರ ಅವರಿಗೆ ಬೆಂಬಲ ಕೊಡೋದಿಲ್ಲ. ಹಂಗೆ ಕೊಡ್ತೀವಿ ಬೆಂಬಲ ಏನು ಜೊತೆಯಲ್ಲಿ ಭಾಗವಹಿಸ್ತೀವಿ. ಅವ್ರು ಎಲ್ಲಿ ಕರೆದ್ರೆ ಬರ್ತೀವಿ. ಎಲ್ಲಿ ಟೌನ್ ಹಾಲ್ ಹತ್ರ ಕರೀತಾರ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಕರೀತಾರ, ತಾಲೂಕು ಆಫೀಸರ್ ಕರೀತಾರೆ, ನಾವು ಭಾಗವಹಿಸ್ತೀವಿ. ಬಂದ್ ಮಾಡಿಕೊಂಡು ನಷ್ಟ ಮಾಡಿಕೊಂಡು ನಮ್ಮ ಮೇಲೆ ನಾವೇ ಕಲ್ಲೆತ್ತು ಹಾಕ್ಕೊಂಡು ಮಾಡುವಂಥ ಬಂದು ನಮಗೆ ಬೇಕಾಗಿಲ್ಲ. ಬಂದು ಏರಬೇಡಿ ಅಂತ ನಾನು ಹೇಳ್ತೀನಿ. ಕಾವೇರಿ ವಿಚಾರಕ್ಕೆ ಬಂದೇ ಸೂಕ್ತ ಪರಿಹಾರ ಅಲ್ಲ ಅನ್ನುವಂಥದ್ದು ಸರ್. ಬಂದೇ ಸೂಕ್ತ ಪರಿಹಾರ ಅಲ್ಲ. ಕಾವೇರಿ ವಿಚಾರಕ್ಕೆ ಬಂದ್ ಮಾಡಿದ್ರೆ ಕಾವೇರಿ ನಿಲ್ಲಲ್ಲ.
ಬಂದ್ ಮಾಡದಿದ್ರು ಕಾವೇರಿ ನಿಲ್ಲಲ್ಲ. ಕಬಿನಿ ಜಲಾಶಯ, ಅರಂಗಿ ಜಲಾಶಯ, ಹೇಮಾವತಿ ಜಲ ಮತ್ತು ವಿವಿಧ ಜಲಾಶಯಗಳು ಭರ್ತಿ ಆದ್ಮೇಲೆ ನೀರು ಬಿಡಲೇಬೇಕು. ಶೇಖರಿಸಿ ಇಟ್ಕೊಳ್ಳುವಂತ ವ್ಯವಸ್ಥೆ ಮಾಡಕ್ಕಾಗಲ್ಲ. ನೀರು, ಗಾಳಿ, ಬೆಳಕು, ಕರೆಂಟ್ ಇವೆಲ್ಲ ಶೇಖರಣೆ ಮಾಡಕ್ಕಾಗಲ್ಲ. ಬಂದಿದ್ದು ಉತ್ಪನ್ನ ಆಗಿ ಬಂದು ಹೋಗ್ತಾ ಇರಬೇಕು. ಮಳೆರಾಯನ ಕೃಪೆಯಿಂದ ಏನೋ ಸ್ವಲ್ಪ ಹೆಂಗೆ ಬರ ಬರ್ತಾ ಇತ್ತು, ಅದು ಕಡಿಮೆ ಆಗಿದೆ. 50% ಕಡಿಮೆ ಆಗಿದೆ. ಅದರಿಂದ ಬಂದು ಕೈ ಬಿಡಿ, ಹೋರಾಟ ಮಾಡೋಣ, ಎಲ್ಲರೂ ಸೇರ್ಕೊಂಡು ಹೋರಾಟ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಬಂದು ಕರೆ ಘೋಷಣೆ ಮಾಡಿರೋರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇದಿಷ್ಟು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ನಾರಾಯಣಗೌಡ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಅನಿಕೇಶ್, ನ್ಯೂಸ್ 18 ಮೈಸೂರು. ಇನ್ನು ಕಾವೇರಿ ಪ್ರಾಧಿಕಾರ ಆದೇಶ ಸಂಬಂಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ರೈತರ ಹಿತ ಗಮನದಲ್ಲಿ ಇಟ್ಕೊಂಡು ಎಷ್ಟು ನೀರು ಬಿಡಬೇಕು ಅಂತೇಳಿ ಪಾರದರ್ಶಕವಾಗಿ ಕೆಲಸ ಮಾಡೋದಾಗಿ ಸಿಎಂ ಹೇಳ್ತಾರೆ. ಮಳೆ ಬಂದಿದೆ ಅಂತ ಈಗ ಒಳಹರಿವು ಹೆಚ್ಚಿದೆ ಅಂತೇಳಿ ನೀರು ಬಿಟ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಂಗೆ. ಭವಿಷ್ಯದ ದಿನಗಳ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕಾಗಿದೆ ಅಂತ ಸಲಹೆ ಕೊಟ್ಟಿದ್ದಾರೆ. ಆದ್ರೆ ಈ ಡಿಸ್ಟೆನ್ಸ್ ಫಾರ್ಮುಲಾ ಬಗ್ಗೆ ಯಾತಕ್ಕೆ ನೀವು ಇನ್ನೂ ಒತ್ತಡ ಹಾಕಿಲ್ಲ? ಏನ್ ಮಾಡ್ತಾ ಇದ್ದೀರಿ? ನೀರು ಮಳೆ ನಮಗೆ ಸಹಕಾರ ಕೊಟ್ಟಾಗ, ಪ್ರಕೃತಿ ಸಹಕಾರ ಕೊಟ್ಟಾಗ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದೀವಿ. ಅವರು 3 ಬೆಳೆ ತಗೋತಾರೆ, ನಮ್ಗೆ 1 ಬೆಳೆನೂ ಇಲ್ಲ. ನಾವು 3 ವರ್ಷದ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಪಾಪ ಪಾರದರ್ಶಕತೆಯಿಂದ ತೀರ್ಮಾನ ತಗೋತಾರಂತೆ ನಮ್ಮ ಮುಖ್ಯಮಂತ್ರಿಗಳು. ನಮ್ಮ ರೈತರ ಹಿತವನ್ನು ಗಮನದಲ್ಲಿಟ್ಕೊಂಡು ಎಷ್ಟು ನೀರು ಬಿಡಬೇಕು ಅಂತಕ್ಕಂಥ ಪಾರದರ್ಶಕತೆಯನ್ನ ಅಳವಡಿಸ್ಕೊತೀರಿ ಅಂತಕ್ಕಂಥ ಪಾಪ ನಿನ್ನೆನೂ ಹೇಳಿದ್ದಾರೆ. ನಾನು ಆಗಸ್ಟ್ 8ನೇ ತಾರೀಕಿನ ಸಭೆಯಲ್ಲಿ ಸರ್ಕಾರಕ್ಕೆ ಇದನ್ನ ನೀವು ನೋಡ್ಕೊಂಡು ನಾವು ರಿಲೀಫ್ ಆಗಿದ್ರೆ, ಸದ್ಯ ಎಲ್ಲ ತೊಂದರೆ ಇಲ್ಲ, ನೀರು ಹರಿತಾ ಇದೆ ಅಂತ ಇದ್ರೆ, ಇದು ಬೀಸೋದೊಣ್ಣೆ ತಪ್ಪಿಸ್ಕೊಂಡಿದ್ದೀರಿ ಅಷ್ಟೇ. ಇದೇ ಪದ ಯೂಸ್ ಮಾಡಿದ್ದೀನಿ ಸಭೆನಲ್ಲಿ. ಬೀಸೋದೊಣ್ಣೆಯನ್ನ ತಪ್ಪಿಸ್ಕೊಂಡಿದೀವಿ ಅಂತ ಹೇಳಿ ಮೈ ಮರಿಬೇಡಿ ಅಂತ ಹೇಳಿದೆ. ಇದಕ್ಕೆ ಯಾವ ಕ್ರಮ ತೆಗೆದುಕೋಬೇಕು ಅನ್ನೋದ್ರ ಬಗ್ಗೆ ಮುಂಜಾಗ್ರತೆ ಕ್ರಮ ತಗೊಳ್ಳಿ ಅನ್ನೋದನ್ನ ಸಭೆಗೆ ಹೇಳಿದೆ. ಇವತ್ತು ಆ ಪರಿಸ್ಥಿತಿ ಬಂದು ನಿಂತಿದ್ದೇವೆ. ಈಗ ನಿಮಗೆ ರಾಜ್ಯದ ಜನತೆಯ ಹಿತಾಸಕ್ತಿಗಿಂತ ಹೆಚ್ಚಾಗಿ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಮಂತ್ರಿಮಂಡಲ ರಚನೆ, ಅಲ್ಲಿನ ಕ್ಯಾಬಿನೆಟ್ ನ ಪೋರ್ಟ್ಫೋಲಿಯೋಗಳು ಮಂತ್ರಿಗಳಿಗೆ